ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಕ್ಟೋಬರ್ 30ರಿಂದ ನವೆಂಬರ್ 2ರವರೆಗೆ ಅಂತಾರಾಷ್ಟ್ರೀಯ ಆರ್ಯ ಮಹಾಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾ ಬೆಂಗಳೂರಿನ ಅಧ್ಯಕ್ಷರಾದ ಸಂಜಯ್ ಮಿಸ್ಕಿನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ಟೋಬರ್ 30, 31 ಮತ್ತು ನವೆಂಬರ್ 1 ಮತ್ತು 2ರಂದು ದೆಹಲಿಯಲ್ಲಿ ಆರ್ಯ ಸಮಾಜ ಸಮ್ಮೇಳನವು ಮಹರ್ಷಿ ಸ್ವಾಮಿ ದಯಾನಂದ ಸರಸ್ವತಿ ಅವರ 200 ವರ್ಷದ ಜನ್ಮದಿನದ ಪ್ರಯುಕ್ತ ಹಾಗೂ ಆರ್ಯ ಸಮಾಜ ಸ್ಥಾಪನೆಯಾಗಿ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಆರ್ಯ ಮಹಾಸಮ್ಮೇಳನ ಆಯೋಜಿಸಲಾಗಿದೆ. ಇನ್ನು ಈ ಸಮ್ಮೇಳನದ ಉದ್ಘಾಟಕರಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಅಸ್ಸಾಂದಿಂದ ಪಂಜಾಬ್ವರೆಗಿನ ಭಾರತದ ಎಲ್ಲಾ ಭಾಗದ ಆರ್ಯ ಸಮಾಜದ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಇನ್ನು ಈ ಸಮ್ಮೇಳನಕ್ಕೆ 45 ದೇಶದಿಂದ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದು, ಅದರಂತೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಿಂದ ಹೆಚ್ಚು ಸಂಖ್ಯೆಯಿಂದ ಜನರು ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಆರ್ಯ ಸಮಾಜ ಸ್ಥಾಪನೆ ಆಗಿ 150 ವರ್ಷ ಆಯಿತು. ಮಹರ್ಷಿ ದಯಾನಂದ ಸರಸ್ವತಿ ಅವರು ಜನ್ಮದಿನ ಅವರಾಗಿ 200 ವರ್ಷ ಆಯಿತು. ಈ ಎರಡು ಸಂದರ್ಭ ಕೂಡಿ ವಿಶ್ವ ಆರ್ಯ ಸಮ್ಮೇಳನ ದೃಷ್ಟಿಯಿಂದ ಒಂದು ದೊಡ್ಡ ದೆಹಲಿಯಲ್ಲಿ ಒಂದು ಮಹಾಸಮ್ಮೇಳನ ಮಾಡ್ತಾ ಇದ್ದೀವಿ. ಈ ಸಮ್ಮೇಳನದ ಮುಖ್ಯ ಉದ್ದೇಶ ಅಂದರೆ 150 ವರ್ಷದಲ್ಲಿ ಆರ್ಯ ಸಮಾಜ ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಕೆಲಸ ಮಾಡಿ ಅದರ ಬಗ್ಗೆ ಅವಲೋಕನ ಆಗುತ್ತೆ. ಮುಂದಿನ ದೃಷ್ಟಿಯಲ್ಲಿ ನಾವು ಯಾವ ಥರದ ಈ ಒಂದು ಆರ್ಯ ಸಮಾಜಕ್ಕೆ ತೊಗೊಂಡು ಹೋಗಬೇಕು ಮತ್ತು ಈ ದೇಶದ ಕೆಲವು ಜ್ವಲಂತ ಸಮಸ್ಯೆ ದೃಷ್ಟಿಯಿಂದ ಸಮಾಜ ಏನು ಮಾಡಬೇಕು, ಆ ದೃಷ್ಟಿಲೇ ದೆಹಲಿಯಲ್ಲಿ ಸ್ವರ್ಣ ಜಯಂತಿ ಪಾರ್ಕ್ ಅಂತ ರೋಹಿಣಿ ಸೆಕ್ಟರ್ದಲ್ಲಿ ಆ ಒಂದು 4 ದಿವಸದ ಈ ಒಂದು ಅಧಿವೇಶನ ನಡೀತಾ ಇದೆ. ಇದಕ್ಕೆ ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇದು ಉದ್ಘಾಟನೆ ಮಾಡ್ತಾರೆ. ಅಮಿತ್ ಶಾ ಅವರು ಬರ್ತಾಯಿದ್ದಾರೆ. ಕೇಂದ್ರದ ಹಲವಾರು ಮಂತ್ರಿ ಬರ್ತಾಯಿದ್ದಾರೆ. ಕಾಶ್ಮೀರಿಂದ ಕನ್ಯಾಕುಮಾರಿ ತನ, ಅಸ್ಸಾಂದಿಂದ ಪಂಜಾಬ್ ತನ, ಇಡೀ ರಾಷ್ಟ್ರದಿಂದ ಎಲ್ಲ ಆರ್ಯ ಪ್ರತಿನಿಧಿ ಕಾರ್ಯಕರ್ತರು, ಪದಾಧಿಕಾರಿಗಳು, ಅಭಿಮಾನಿಗಳು ಎಲ್ಲರೂ ಪಾಲ್ಗೊಳ್ತಾರೆ. ಮತ್ತು ವಿದೇಶದಿಂದ 45 ಕಂಟ್ರಿದಿಂದ ನಮ್ಮ ಪ್ರತಿನಿಧಿ ಬರ್ತಾರೆ. ಈ ಟೋಟಲಿ ಈ ಕಾರ್ಯಕ್ರಮ ಆರ್ಯ ಸಮಾಜದ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾನು ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಆರ್ಯ ಪ್ರೇಮಿ ಅವರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ನೀವು ತಕ್ಷಣ ರಿಸರ್ವೇಷನ್ ಮಾಡಿ ಆ ಒಂದು ಕಾರ್ಯಕ್ರಮ ಪಾಲ್ಗೊಳ್ಬೇಕಂತ ಈ ಒಂದು ಪತ್ರಿಕಾ ಮುಖಾಂತರ ಅವರಿಗೆ ಒಂದು ಕಳಕಳಿ ವಿನಂತಿ ಮಾಡ್ತೀನಿ ಮತ್ತು ನಿವೇದನೆ ಮಾಡ್ತೀನಿ. ಇಂಥ ಒಂದು ಅಧಿವೇಶನಕ್ಕೆ ಭಾಳ ದಿವಸದಿಂದ ದೆಹಲಿದವರು ತಯಾರಿ ಮಾಡ್ತಾಯಿದ್ದಾರೆ. ಈ ನಮಗೆ ಎಲ್ಲರೂ ಅವಕಾಶ. ಮಹರ್ಷಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸಮಾಜಕ್ಕೆ ಜಾಗೃತಿ ಮಾಡಿದರು ಮತ್ತು ದೇಶದ ಸ್ವಾತಂತ್ರ್ಯ ಸಲುವಾಗಿ ಆರ್ಯ ಸಮಾಜದ ಭಾಳ ದೊಡ್ಡ ಕೊಡುಗೆ ಇದೆ. ಈ ದೃಷ್ಟಿಲೇ ಇಂಥ ಒಂದು ದೊಡ್ಡ ಮಹಾಧಿವೇಶನ ಆಗ್ತಾ ಇದೆ. ಕರ್ನಾಟಕ ಜನರಿಗೆ, ಆರ್ಯ ಬಂಧುವರಿಗೆ ನಾನು ಕಳಕಳಿ ವಿನಂತಿ ಇಷ್ಟೇ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.